ಕೆಲವರು ನಾಯಿಗಳಂತೆ ನಿಯತ್ತಾಗಿ ಬದುಕೋಕ್ಕಾಗದಿದ್ರೂ ಪರವಾಗಿಲ್ಲ, ನಮ್ಮ ಬೆನ್ನ ಹಿಂದೆ ನಾಯಿಗಳಂತೆ ಬೊಗಳೋದನ್ನು ಮಾತ್ರ ಭಾಳ ಚೆನ್ನಾಗಿ ಮಾಡ್ತಾರೆ. ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ನೀವು ನಾಯಿಗಳ ಬಗ್ಗೆನ ತಲೆ ಕೆಡಿಸ್ಕೊಂಡು ಕುಂತ್ರೆ ನೀವು ನಾಯಕರಾಗವ್ರೆ ಯಾವಾಗ? ನಾಯಿಗಳು ಬೊಗಳೋದನ್ನು ನಿಲ್ಲಿಸ್ಬೇಕಾಗಿತ್ತು ಅಂದ್ರೆ ಆ ನಾಯಿಗಳ ಮಾಲೀಕನ ದೋಸ್ತಿ ಮಾಡಿರಿ, ಬೊಗಳೋದನ್ನು ಬಿಟ್ಟು ಬಿಡ್ತಾವೆ. ಅಷ್ಟಕ್ಕೂ ನಾಯಿಗಳ ಹಿಂಡಿನಲ್ಲೇ ಶಕ್ತಿ ಐತಿ ಅನ್ನೋದಾಗಿದ್ರೆ ಸಿಂಹ ನಾಯಿಗಳ ಹಿಂಡಿನ ಮೇಲೆ ದಾಳಿ ಮಾಡ್ತಿರಲಿಲ್ಲ. ಬಲ ಅನ್ನೋದು ಶತ್ರುವಿನ ಅಂಕಿ ಸಂಖ್ಯೆಯಲ್ಲಿಲ್ಲ, ಅಂಕೆಯಲ್ಲಿರುವ ನಮ್ಮ ಮನಸ್ಸಿನ ಗಟ್ಟಿತನದಲ್ಲೈತಿ. ಹಗಲು ಕಂಡ ಮರವನ್ನು ഇരുಳು ಕಡಿಯುವ ದುರುಳು ಮನಸ್ಸಿನ ಮಾನವನೇ, ಮರಳುಗಾಡಲ್ಲಿ ನೆರಳು ಹುಡುಕುವ ಮುನ್ನ ನಿನ್ನ ಬೆರಳು ತೋರಿಸಿ ಹೇಳು ನೀನು ನೆಟ್ಟ ಮರಗಳು ಎಷ್ಟು ಅಂತ. ಭೂಮಿ ಮೇಲಿನ ಹಸಿರು ಹಾಳು ಮಾಡಿ ಗಾಳಿಯಲ್ಲಿ ಹೊಗೆ ಉಗುಳಿ ಮಳೆಗಾಗಿ ಮೇಲೆ ನೋಡಿದರೆ ಸುರಿಯುವುದು ತಂಪು ಮೋಡ ಅಲ್ಲ, ಉರಿಯುವನು ಕೆಂಪು ಸೂರ್ಯ. ಉರಿಯುವ ಸೂರ್ಯ ಪ್ರಕೃತಿ ಮಾತೆಯ ಕೆಂಗಣ್ಣು, ಬೀಸುವ ಬಿಸಿಗಾಳಿ ಪ್ರಕೃತಿ ಮಾತೆಯ ನೆಟ್ಟುಸಿರು. ಇನ್ನೂ ತಣ್ಣಗಾಗಲಿಲ್ಲ ರವಿರಾಯ, ಇನ್ನೂ ಬರಲಿಲ್ಲ ಮಳೆರಾಯ, ಮಾಡಿದ್ದುನ್ನೋ ಮಹಾರಾಯ. ಹಾವು ಮನೆಯಲ್ಲಿ ಕಂಡ್ರೆ ಜನ ಕಲ್ಲಿನಿಂದ ಹೊಡಿತಾರೆ, ಅದೇ ಹಾವು ಶಿವಲಿಂಗದ ಬಳಿ ಕಂಡ್ರೆ ಕೈ ಮುಗಿತಾರೆ. ನಾವು ಎಲ್ಲಿರ್ತೀವಿ ಅನ್ನೋದ್ರ ಮೇಲೆ ನಮಗೆ ಕಿಮ್ಮತ್ತು ಸಿಗ್ತೈತಿ. ಜನ ನಮ್ಮ ಯಶಸ್ಸನ್ನು ಮಾತ್ರ ನೋಡಿ ನಮಗೆ ವಿಶ್ ಮಾಡ್ತಾರೆ, ಆದರೆ ಆ ಯಶಸ್ಸಿಗಾಗಿ ನಾವು ತುಳಿದ ಕಲ್ಲು ಮುಳ್ಳಿನ ಹಾದಿಯನ್ನು ಯಾರೂ ನೋಡೋದಿಲ್ಲ. ನಾವು ಎಷ್ಟೇ ಕಲಿತರೂ ಕೂಡ ನಮ್ಮ ಜೀವನ ಪರೀಕ್ಷೆ ತಗೊಳ್ಳುವಾಗ ಎಲ್ಲ ಪ್ರಶ್ನೆಗಳು ಔಟ್ ಆಫ್ ಸಿಲೆಬಸ್ನಿಂದನೇ ಬಂದಿರ್ತಾವೆ. ಮನುಷ್ಯನ ನೇಚರ ಮತ್ತು ಸಿಗ್ನೇಚರ ಬದಲಾಗಂಗಿಲ್ಲ ಅಂತ ಹೇಳ್ತಾರೆ, ಆದ್ರೆ ಕೈಗೆ ಗಾಯ ಆತಂದ್ರೆ ಸಿಗ್ನೇಚರ್ ಬದಲಾಗ್ತೈತಿ, ಮನಸ್ಸಿಗೆ ಗಾಯ ಆತಂದ್ರೆ ನೇಚರ್ ಬದಲಾಗ್ತೈತಿ. ನಮ್ಮ ಬಳಿ ಮಾರುತಿ ಕಾರ್ ಇದ್ದರೂ BMW ಇದ್ದರೂ ಎಲ್ಲರಿಗೂ ರಸ್ತೆ ಒಂದೇ. ನಮ್ಮ ಹತ್ರ ರೋಲೆಕ್ಸ್ ವಾಚ್ ಇದ್ದರೂ ಟೈಟಾನ್ ವಾಚ್ ಇದ್ದರೂ ಎಲ್ಲರಿಗೂ ಸಮಯ ಒಂದೇ. ನಮ್ಮ ಹತ್ರ ಆ್ಯಂಡ್ರಾಯ್ಡ್ ಮೊಬೈಲ್ ಇದ್ದರೂ ಐಫೋನ್ ಇದ್ದರೂ ನಮಗೆ ಬರೋ ಕಾಲ್ ಒಂದೇ. ನಾವು AC ಬೋಗಿಯಲ್ಲಿ ಪ್ರಯಾಣ ಮಾಡಿದರೂ ಜನರಲ್ ಬೋಗಿಯಲ್ಲಿ ಪ್ರಯಾಣ ಮಾಡಿದರೂ ಪ್ರಯಾಣದ ಸಮಯ ಒಂದೇ. ನಾವು ಕೋಟಿ ಗಳಿಸಿದ್ರು ಸಾವಿರ ಗಳಿಸಿದ್ರು ನಾವು ತಿನ್ನೋ ರೊಟ್ಟಿ ಸೈಜ್ ಒಂದೇ. ನಾವು ಅರಮನೆಯಲ್ಲಿದ್ದರೂ ಬಾಡಿಗೆ ಮನೆಯಲ್ಲಿದ್ದರೂ ನಾವು ಸತ್ತ ಮೇಲೆ ನಮ್ಮನ್ನು ಹುಗಿಯುವ ಗೋರಿ ಸೈಜ್ ಒಂದೇ. ಅಂದಬಳಕ ಅಹಂಕಾರ ಯಾಕೆ, ಸಹಕಾರ ಬೇಕು. ನೀವು ಸಾಧನೆ ಮಾಡುವಾಗ ಗುರಿ ಕಡೆ ಓಡುವಾಗ ಯಾರ್ಯಾರೋ ನಿಮ್ಮ ಕಾಲು ಹಿಡಿದು ಜಾಗ್ತಾರೆ, ಹಾಗಂತ ತಲೆ ಕೆಡಿಸ್ಕೋಬೇಡ್ರಿ. ಬಾಣವನ್ನು ಬಿಲ್ಲು ಜೋರಾಗಿ ಜಗ್ಗಿ ಹಿಡಿದಾಗಲೇ ಅದು ವೇಗವಾಗಿ ಗುರಿ ಮುಟ್ಟಕ್ಕೆ ಸಾಧ್ಯ. ಅದೇ ರೀತಿ ಯಾರೆಷ್ಟೇ ಜಗ್ಲಿ ನೀವು ಕೊಸರ್ಕೊಂಡು ನಿಮ್ಮ ಗುರಿ ಕಡೆ ಹೋಗ್ರಿ. ಸತತ ಪರಿಶ್ರಮ, ಸಹನೆ, ತಾಳ್ಮೆ, ತ್ಯಾಗ, ಶಿಸ್ತು, ಸ್ಥಿರತೆ, ಆತ್ಮವಿಶ್ವಾಸ ಇತ್ತಂದ್ರೆ ನೀವು ಗುರಿ ಮುಟ್ತೀರಿ. ಜಗ್ಗವ್ರ ಜಗ್ಲಿ ಬಗ್ಗವ್ರ ಬಗ್ಲಿ ನೀವು ಗುರಿ ಕಡೆ ನುಗ್ಗ್ರಿ. ಭಯೋತ್ಪಾದಕರನ್ನು ಕ್ಷಮಿಸುವುದು ಬಿಡುವುದು ಆ ದೇವರ ಕೆಲಸ. ಆದ್ದರಿಂದಲೇ ಆ ಭಯೋತ್ಪಾದಕರನ್ನು ಆ ದೇವರ ಬಳಿ ಕಳಿಸುವುದು ನಮ್ಮ ಸೈನಿಕರ ಕೆಲಸ. ಬೇರೆ ಬೇರೆಯಾಗಿರುವ ಕಡ್ಡಿಗಳು ಒಂದಾಗಿ ಗಟ್ಟಿಯಾದ್ರೆ ಅದುವೇ ಪೊರಕೆ ಆಗ್ತೈತಿ, ಕಸವನ್ನೆಲ್ಲ ಗುಡಿಸಿ ಹಾಕ್ತೈತಿ. ಅದೇ ಕಡ್ಡಿಗಳು ಬೇರೆ ಬೇರೆಯಾಗಿ ಚೆಲ್ಲಾಪಿಲಿಯಾಗಿ ಬಿದ್ದರೆ ಅದೇ ಪೊರಕೆ ಕಸ ಆಗ್ತೈತಿ, ಬೇರೆಯವರು ಬಂದು ಗುಡಿಸಿ ಹಾಕ್ತಾರೆ. ನಮ್ಮ ಭಾರತೀಯರ ಪರಿಸ್ಥಿತಿನೂ ಇದಾಗೈತಿ. ನಾವೆಲ್ಲ ಬೇರೆ ಬೇರೆಯಾಗಿ ಬದುಕೋದ್ರಿಂದ ಕಸಾಯಕ ಅಂತೀವಿ, ಬೇರೆಯವರು ಬಂದು ನಮ್ಮನ್ನು ಗುಡಿಸಿ ಗುಂಡಾರ ಮಾಡಾಕತ್ಯಾರ. ನಾವೆಲ್ಲ ಒಂದಾಗಿ ಗಟ್ಟಿಯಾಗಿ ಪೊರಕೆ ಅಂತಾದ್ರೆ ದೇಶದ್ರೋಹಿಗಳನ್ನು ಗುಡಿಸಿ ಗುಂಡಾರ ಮಾಡ್ಬೋದಲ್ಲ.